ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅರೆ ಅರೆ ಏನಿದು ಹೊಸ ದಾಳಿ ಎದೆಯಲಿ ಕಾದಾಟ. ಇವತ್ತು ಬಂದ್ಬಿಟ್ಟು ನನ್ನ ಅಕ್ಕನ ಬರ್ಡೇ ಆ್ಯಂಡ್ ಹ್ಯಾಪಿ ಬರ್ಡೇ ಮೂಲ್ಕಿ. ಅವಳು ಇಲ್ಲಿಲ್ಲ, ಗಂಡನ ಮನೇಲಿದ್ದಾಳೆ. ಇಷ್ಟು ವರ್ಷ ನಮ್ಮ ಮನೇಲಿ ಬರ್ಡೇ ಸೆಲೆಬ್ರೇಟ್ ಮಾಡಿದ್ಲು ಆ್ಯಂಡ್ ಮದುವೆಯಾಗಿ 2 ವರ್ಷನೂ ನಾವು ಅವಳ ಜೊತೆನೇ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ಈ ಒಂದು ವರ್ಷದಿಂದ ಅವಳು ಗಂಡನ ಮನೇಲಿ ಮಾಡಲಿ, ಅಂದರೆ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಲ್ವಾ, ಆ ಒಂದು ಫ್ಯಾಮಿಲಿ ಜೊತೆ ಒಂದು ಬರ್ಡೇ ಸೆಲೆಬ್ರೇಟ್ ಮಾಡಲಿ ಅನ್ನೋ ಒಂದು ಕಾರಣಕ್ಕೆ ಅವಳಿಗೆ ನಾವು ಹೋಗಲಿಲ್ಲ ನಾವು. ಆ್ಯಂಡ್ ಇನ್ನೊಂದು ರೀಸನ್, ಅವಳೇ ಇನ್ನೊಂದು ವಾರ 10 ದಿನದಲ್ಲಿ ಬರ್ತಾಳೆ ನಮ್ಮೂರಿಗೆ. ಸೊ ಆ ಒಂದು ಕಾರಣಕ್ಕೆ ನಾವು ಹೋಗಿಲ್ಲ ಅವಳ ಹತ್ರ. ನಾನು ಒಂದು ಲಾಗ್ ಸ್ಟಾರ್ಟ್ ಮಾಡಿರೋ ರೀಸನ್, ಇವತ್ತು ಅವಳಿಗೆ ಇಷ್ಟ ಆಗಿರೋ ಕೆಲವೊಂದು ಫುಡ್ನ ನಾನು ಮಾಡಿಬಿಟ್ಟು ನಾನೇ ತಿಂತೀನಿ, ಅವಳಿಗೆ ತೋರಿಸ್ತೀನಿ. ಅಂದರೆ ಅವಳಿಗೆ ನಾನು ಮಾಡೋ ಕೆಲವೊಂದು ಐಟಮ್ಸ್ ಅವಳಿಗೆ ಇಷ್ಟ ಆಗುತ್ತೆ. ಸೊ ಆ ಒಂದು ಲಾಗ್ ಇದಾಗಿರುತ್ತೆ. ಅವಳಿಗೋಸ್ಕರ ನಾನು ಇವತ್ತು ಅಡುಗೆ ಮಾಡ್ತೀನಿ. ಏನೇನು ಮಾಡ್ತೀನಿ ಅಂತಂದು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಎಲ್ಲರೂ ನನ್ನ ಅಕ್ಕಂಗೆ ಕಮೆಂಟಲ್ಲಿ ವಿಶ್ ಮಾಡಿ ಅಷ್ಟೇ. ಆ್ಯಂಡ್ ಪ್ಲೀಸ್ ವಿಡಿಯೋ ಕೊನೆವರೆಗೂ ನೋಡಿ. ಅವಳಿಗೆ ಇಷ್ಟ ಆಗಿರೋ ಕೆಲವೊಂದು ಫುಡ್ ಐಟಮ್ಸ್ ಅವಳಿಗೋಸ್ಕರ ಈ ಒಂದು ವಿಡಿಯೋ, ಆ್ಯಂಡ್ ನನ್ನ ಅಕ್ಕನಿಗೋಸ್ಕರ. ಆ್ಯಂಡ್ ಅವಳು ನಮ್ಮ ಮನೇಲಿ ಇರಲಿ, ಅಲ್ಲಿ ಊರಲ್ಲಿದ್ರೂ ಅವಳಿಗೊಂದು ವಿಶೇಷವಾಗಿ ರಂಗೋಲಿ ಹಾಕಿದ್ದೀನಿ, ರಂಗೋಲಿ ತೋರಿಸ್ತೀನಿ. ಹ್ಯಾಪಿ ಬರ್ಡೇ ಮುಲ್ಕಿ ಅವಳಿಗೋಸ್ಕರ. ಅವಳು ಯಾವ ಥರ ಅಂದರೆ, ಮನೇಲಿ ವಯಸ್ಸಾಗಿರೋರಿಂದ ಹಿಡಿದು ಸಣ್ಣವ್ರಿಗೂ ಇಷ್ಟ ಆಗೋ ಒಂದು ಸ್ವಭಾವ ನನ್ನ ಅಕ್ಕಂದು. ಮನೇಲಿ ನಾಯಿ ಮರಿ ಇದ್ದರೂ ಆ ನಾಯಿ ಮರಿಗೂ ಅವಳು ಇಷ್ಟ ಆಗಿಬಿಡ್ತಾಳೆ, ಆ ಥರ ಅಂತ ಮುಗ್ಧ ಮನಸ್ಸು ನನ್ನ ಮಗಳು. ಯಪ್ಪ, ನಮ್ಮಮ್ಮ ಇವಾಗ ಎದ್ದಿದ್ದಾರೆ. ಆ ಥರ ನನ್ನ ಅಕ್ಕ. ಆ್ಯಂಡ್ ಅವಳಿಗೆ ನಾನು ಮಾಡೋ ರವೆ ಇಡ್ಲಿ ಇಷ್ಟ. ರವೆ ಇಡ್ಲಿ ಆ್ಯಂಡ್ ಜೊತೆಗೆ ಆಲೂಗಡ್ಡೆ ಸಾಗು ಅದು ಇಷ್ಟ. ಸೊ ಅವಳಿಗೆ ಈಗ ಟಿಫನ್ಗೋಸ್ಕರ ನಾನು ರವೆ ಇಡ್ಲಿ ಮತ್ತು ಆಲೂಗಡ್ಡೆ ಸಾಗು ಮಾಡಿ ತೋರಿಸ್ತೀನಿ. ಓಕೆ, ಬನ್ನಿ. ನಾನಿಲ್ಲಿ ಮೊದಲಿಗೆ ರವೆ ಇಡ್ಲಿ ಮಾಡೋಕ್ಕೆ ಒಂದು ಬಾಣಲಿ ಇಡ್ತಾ ಇದ್ದೀನಿ. ಆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ, ಅದಾದಮೇಲೆ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಆ ಕಡಲೆಬೇಳೆ ಸ್ವಲ್ಪ ಕೆಂಪಗಾದಮೇಲೆ ಸಾಸಿವೆ ಹಾಗೆ ಜೀರಿಗೆಯನ್ನು ಹಾಕಿ, ಆ ಜೀರಿಗೆ ಮತ್ತು ಸಾಸಿವೆ ಆದಮೇಲೆ ನನ್ನ ಅಕ್ಕಂಗೆ ಗೋಡಂಬಿ ಇಷ್ಟ, ತುಂಬ ಇಷ್ಟ. ಅದಕ್ಕೋಸ್ಕರ ಜಾಸ್ತಿ ಗೋಡಂಬಿ, ಅದಾದಮೇಲೆ ಕರಿಬೇವು, ಸಣ್ಣಗೆ ಹೆಚ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಹಾಕಿ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆದಮೇಲೆ ನಾವು ಹೋಳ್ಗೆ ರವೆ ಅಥವಾ ಚಿರೋಟಿ ರವೆನ ಹಾಕಬೇಕಾಗುತ್ತೆ. ಆ ಚಿರೋಟಿ ರವೆ ಒಂದು ಸ್ವಲ್ಪ ಫ್ರೈ ಮಾಡಬೇಕು. ಒಂದು 2 to 3 ಮಿನಿಟ್ಸ್ ನಾವು ಫ್ರೈ ಮಾಡ್ಕೋಬೇಕು. ಮಾಡಿಕೊಂಡು ಅದು ತಣ್ಣಗಾಗೋಷ್ಟರಲ್ಲಿ ನಾನಿಲ್ಲಿ ಆಲೂಗಡ್ಡೆ ಸಾಗುನ ಮಾಡೋದು ತೋರಿಸ್ತೀನಿ. ಆಲೂಗಡ್ಡೆ ಸಾಗೋಗೆ ನಾನು ಒಂದು ಕುಕ್ಕರಲ್ಲಿ ಎಣ್ಣೆ, ಸಾಸಿವೆ, ಜೀರಿಗೆ ಹಾಕಿಬಿಟ್ಟು ಹಸಿಮೆಣಸಿನ್ಕಾಯಿ, ಅದಾದಮೇಲೆ ಈರುಳ್ಳಿನ ಈ ಥರ ಉದ್ದದಕ್ಕೆ ಹೆಚ್ಕೊಂಡು ಹಾಕಿಬಿಟ್ಟು ಆ್ಯಂಡ್ ಆಲೂಗಡ್ಡೆನ ಹಾಕ್ತಾಯಿದ್ದೀನಿ ಜೊತೆಗೆ. ಆಲೂಗಡ್ಡೆ ಹೇಗೆ ಅಂದರೆ 1ರಲ್ಲಿ 2 ಭಾಗನ ಮಾಡ್ಕೋಬೇಕು. ಆಲೂಗಡ್ಡೆನ ಹಾಕಿಬಿಟ್ಟು ಹಾಗೆ ಒಂದು ಬಟ್ಲ ಹಸಿ ಬಟಾಣಿನ ನಾನು ಸೇರಿಸ್ತಾ ಇದ್ದೀನಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ, ಹಾಗೆ ಮನೇಲಿ ಮಾಡಿರೋ ಒಂದು ಸ್ವಲ್ಪ ಗರಂ ಮಸಾಲ ಅಥವಾ MTR ಪೌಡರ್ನ ಹಾಕಿ, ಖಾರದ ಪುಡಿನ ಹಾಕಿ, ಒಂದು ಗ್ಲಾಸಷ್ಟು ನೀರನ್ನ ಹಾಕಿಬಿಟ್ಟು ನಾವು ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಕುಕ್ಕರ್ ಲಿಡ್ನ ಮುಚ್ಚಿ 1 ವಿಜಿಲ್ ಕೂಗಿಸ್ಬೇಕು. ಆ್ಯಂಡ್ ಇದು ತಣ್ಣಗಾಗಿರುತ್ತೆ ರವೆ, ಅದಕ್ಕೆ ನಾವು ಮೊಸರನ್ನ ಸೇರಿಸ್ಬೇಕಾಗುತ್ತೆ, 1 ಬಟ್ಲದಷ್ಟು ಮೊಸರು. ಅದಾದಮೇಲೆ ಉಪ್ಪು ಮತ್ತು ಅಡುಗೆ ಸೋಡಾ ಬರುತ್ತಲ್ವ, ಅದನ್ನು ಸೇರಿಸ್ಬಿಟ್ಟು ಇಡ್ಲಿ ಬ್ಯಾಟರ್ ಥರ, ಬ್ಯಾಟರ್ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವು ಕಲಸಿಡ್ಬೇಕಾಗುತ್ತೆ. ಇದು ಒಂದು 1/2 ಅವರ್ ನೆನಿಬೇಕಾಗತ್ತೆ. ನಾವು ಮುಚ್ಚಿಡು ಒಂದು 1/2 ಅವರ್ ಬಿಟ್ಟು ಮಾಡಬೇಕಾಗತ್ತೆ. ಆ ಒಂದು ವಿಷಲ್ ಕುಕ್ಕರ್ ಪಲ್ಯದ ಬರೋಷ್ಟರಲ್ಲಿ ನಾವು ಇಡ್ಲಿಗೆ ಇಟ್ಕೊಳ್ಳೋಣ. ಓಕೆ, ಬನ್ನಿ. ಇಡ್ಲಿ ಇಟ್ಟು ಕಲಸಿಟ್ಟು ಅರ್ಧ ಗಂಟೆ ಆದಮೇಲೆ ಇದಕ್ಕೆ ತುರಿದಿರೋ ಹಸಿ ಕೊಬ್ಬರಿನ ಸೇರಿಸಿ ಇಡ್ಲಿ ಪ್ಲೇಟ್ಗೆ ನಾವು ಎಣ್ಣೆ ಅಥವಾ ತುಪ್ಪನ ಸವರಿಬಿಟ್ಟು ಒಂದು ಸ್ವಲ್ಪ ಕ್ಯಾರೆಟ್ನ ಗ್ರೇಟ್ ಮಾಡಿ ಇಟ್ಕೊಂಡಿರಬೇಕು. ಅದಕ್ಕೆ ಕ್ಯಾರೆಟ್ನ ಈ ಥರ ಹಾಕಿಬಿಟ್ಟು ಬೇಕಾದರೆ ನೀವು ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಇಡ್ಲಿ ಹಿಟ್ಟನ್ನು ನಾವೆಲ್ಲ ಪ್ಲೇಟ್ಸ್ಗೂ ಹಾಕಿ ಇಡ್ಲಿ ಮಾಡೋಕ್ಕೆ ಇಡಬೇಕಾಗುತ್ತೆ. ಒಂದು 5 to 10 ಮಿನಿಟ್ಸ್ ಇಟ್ಟರೆ ಇಡ್ಲಿ ರೆಡಿ ಆಗಿಬಿಡುತ್ತೆ. ಆ್ಯಂಡ್ ಇದು ಆಲೂಗಡ್ಡೆ ಕುಕ್ಕರ್ ಬಂದಿತ್ತಲ್ವ, ಇದನ್ನು ನಾನು ಏನೂ ಮಾಡಬೇಕಾಗಿಲ್ಲ, ಜಸ್ಟ್ ಸ್ಮ್ಯಾಶ್ ಮಾಡಿದ್ರೆ ಈ ಥರ ಆಲೂಗಡ್ಡೆ ಸಾಗು ರೆಡಿ ಆಗಿಬಿಡುತ್ತೆ. ಇಲ್ಲಿ ಬಂದಿದ್ಯಾ ಚೆಕ್ ಮಾಡೋಣ. ಬಂದಿದೆ, ಆ್ಯಂಡ್ ಈಗ ಸರ್ವ್ ಮಾಡೋಣ. ಈ ಥರ ಇಡ್ಲಿ, ರವಾ ಇಡ್ಲಿ ವಿತ್ ಆಲೂಗಡ್ಡೆ ಸಾಗು ಆ್ಯಂಡ್ ಶೇಂಗಾ ಚಟ್ನಿ. ಅವಳಿಗೆ ಫೋಟೋ ಕಳಿಸ್ಬಿಟ್ಟು ಆಸೆ ತೋರಿಸ್ತೀನಿ. ಆ್ಯಂಡ್ ನಾನೀಗ ಇದನ್ನು ತಿಂತೀನಿ. ಅದಕ್ಕೆ
ಸಾಗು ಸಖತ್ತಾಗಿದೆ. ಮಧ್ಯಾಹ್ನಕ್ಕೆ ನಾನಿಲ್ಲಿ ತರಕಾರಿ ಸಾಂಬಾರು ಮಾಡೋಕ್ಕೆ ಬೇಳೆ ಇಟ್ಟಿದ್ದೀನಿ. ಆ ಬೇಳೆಗೆ ಇಲ್ಲಿ ಕಾಣ್ತಾ ಇರೋ ತರಕಾರಿ ಅಂದರೆ ಕುಂಬಳಕಾಯಿ, ಕ್ಯಾರೆಟ್ ಹಾಗೆ ಸೋರೆಕಾಯಿ ಜೊತೆಗೆ ಟೊಮೆಟೊ, ಹಸಿಮೆಣಸಿನ್ಕಾಯಿ, ಈರುಳ್ಳಿನ ಆ ಬೇಳೆಗೆ ಹಾಕಿಬಿಟ್ಟು ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಖಾರಕ್ಕೆ ಬೇಕು ಅಂತ ಹೇಳಿ ನಾನು ಗಾಂಧಾರಿ ಪೌಡರ್ನ ಬಳಸ್ತಾ ಇದ್ದೀನಿ. ಜೊತೆಗೆ ಒಂದು ಚಿಟಿಕೆ ಅರಿಶಿನ ಹಾಕಿ ಮೇಲ್ಗಡೆ ಕರ್ಬೇವಿನ ಸೊಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಬಿಟ್ಟು ನಾನು ಕುಕ್ಕರ್ನ ಒಂದು 2ರಿಂದ 3 ವಿಜಿಲ್ನ ಬರ್ಸ್ಬೇಕಾಗತ್ತೆ. ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು ಇದನ್ನು, ಕುಕ್ಕರ್ ಬಂದಿರೋದನ್ನ. ಈ ಸಾಂಬಾರಿಗೆ ಈಗ ನೀರು ಹಾಕಿ ಉಪ್ಪು ಅರಿಶಿನ ಹಾಕಿದ್ವಲ್ಲ, ಸೊ ಈಗ ಜಸ್ಟ್ ಒಂದು MTR ಸಾಂಬಾರು ಪೌಡರ್, ಇದು ಮನೆಯಲ್ಲೇ ಮಾಡಿದ್ದು ನಮ್ಮಮ್ಮ. ಈಗ ಇದನ್ನು ಮಿಕ್ಸ್ ಮಾಡಿ ಒಂದು 2 ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಆಯಿತು. ಅನ್ನ ಸಾಂಬಾರು ಜೊತೆ ಒಂದು ಟಿಕ್ಕಿ ತಿನ್ನೋಣ. ಸೊ ನಾನೀಗ ಒಂದು ಹೈ ಪ್ರೋಟೀನ್ ಟಿಕ್ಕಿ ಮಾಡ್ತಾ ಇದ್ದೆ. ಇದಕ್ಕೆ ಆಲೂಗಡ್ಡೆ ಸ್ಮ್ಯಾಶ್ ಮಾಡಿ, ಕ್ಯಾರೆಟ್ ತುರಿದಿಟ್ಕೊಂಡಿರೋ ಕ್ಯಾರೆಟ್, ಚಿಕ್ಕದಾಗಿ ಹೆಚ್ಕೊಂಡಿರೋ ಈರುಳ್ಳಿ, 5ರಿಂದ 10 ನಿಮಿಷ ಮುಂಚೆನೇ ನೆನೆಸಿಟ್ಟಿರೋ ಅವಲಕ್ಕಿನ ಇದಕ್ಕೆ ಹಾಕೊಳ್ತೇವೆ. ಆ್ಯಂಡ್ ಪಾಲಕ್ ಮತ್ತು ಬಟಾಣಿನ, ಹಸಿ ಬಟಾಣಿನ ಬೇಯಿಸ್ಕೊಂಡಿದ್ದೆ. ಇದನ್ನೀಗ ನಾನು ಮಿಕ್ಸಿ ಮಾಡ್ಕೋಬೇಕು. ಹಾಕ್ತಾಯಿದ್ದೀನಿ. ಪನ್ನೀರ್ ಈಸ್ ಆಪ್ಷನಲ್. ನಾನಿಲ್ಲಿ ಒಂದು ಸ್ವಲ್ಪ ಪನ್ನೀರ್ನ ಸೇರಿಸ್ತಾ ಇದ್ದೀನಿ. ಉಪ್ಪು, ಗಾಂಧಾರಿ, ಇಷ್ಟೇ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸಾಂಬಾರು ಕುದೀತಾ ಇದೆ. ಇದಕ್ಕೆ ಒಗ್ಗರಣೆ ಕೊಡಬೇಕು. ಒಗ್ಗರಣೆ ಕೊಡೋಕ್ಕೆ ಸ್ಟವ್ ಹಚ್ಚಿ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸಾಸಿವೆ, ಜೀರಿಗೆ, ಕಟ್ ಅಂತ ಸಿಡಿದ್ಮೇಲೆ ಬೆಳ್ಳುಳ್ಳಿ, ಕಸೂರಿ ಮೆಥಿ, ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಹಾಕಿ ಸಖತ್ತಾಗಿ ಟೇಸ್ಟ್ ಬರುತ್ತೆ. ಮಿಕ್ಸ್ ಮಾಡಿ ಗಮ್ಮದ್ದಾಗಿ ಹಾಕಿದ್ರೆ ಓಕೆ, ನನ್ನ ಸಾಂಬಾರು ರೆಡಿ. ನಾನೀಗ ಟಿಕ್ಕೀಸ್ ಮಾಡೋಕ್ಕೆ ಪ್ಯಾನ್ ಇಡ್ತಾ ಇದ್ದೀನಿ. ಒಂದು ಸ್ವಲ್ಪ ಎಣ್ಣೆ. ನಮ್ಮಮ್ಮ ಮೊಬೈಲ್ ಬಿಟ್ಟೇ ಇಲ್ಲ ಇವತ್ತು, ರಜೆ ಇವತ್ತು ನನ್ನಮ್ಮನಿಗೆ. ಮಗಳು ಬರ್ತಡೆ ಇದ್ರೆ ನೀನು ಮೊಬೈಲ್ ಇಟ್ಕೋವಾಗ. ಲೋ ಫ್ಲೇಮಲ್ಲಿ ಈ ಥರ ಉಂಡೆ ಮಾಡಿಕೊಂಡು ಜಸ್ಟ್ ಹಿಂಗೆ ಟ್ಯಾಪ್ ಮಾಡಿದ್ರೆ ಆಯಿತು. ಸೇಮ್ ಟಿಕ್ಕಿ ಥರ ಮಾಡಿಕೊಂಡು, ಪ್ಯಾಟೀಸ್ ಅಥವಾ ಟಿಕ್ಕೀಸ್ ಅಂತ ಏನು ಹೇಳ್ತೀವಿ ಅದನ್ನು ಮಾಡಿ ಒಂದು ನಿಮಿಷ ಪ್ಲೇಟ್ ಮುಚ್ಚಿರ್ತಾರ, ಅದು ಬೇಯುತ್ತೆ. ಬಂದರು ನನ್ನಮ್ಮ. ನಾನು ಬೆಳಿಗ್ಗೆ ಮಾಡಿರೋ ಇಡ್ಲಿ ತಿಂದಿಲ್ಲ, ಇವಾಗ ಇಡ್ಲಿ ತಿನ್ನೋಕೆ ಬರ್ತಾರೆ ನಮ್ಮಮ್ಮ. ಫುಲ್ ಡಯಟಲ್ಲಿ ಮಾಡ್ತಾಳೆ ಅಡಿಗೆನ. ಈ ಅಡಿಗೆ ಮನೆ ಕ್ಲೀನ್ ಮಾಡೋದು ಆಗಲ್ಲ. ನಾನು ಅಡುಗೆ ಮಾಡಿ, ನೀನು ಅಡುಗೆ ಮಾಡಿದಾಗ ನಿಂಗೆ ಹೆಲ್ಪ್ ಮಾಡಿದ್ದೆ ಯಾರು? ಮಾಡೋರು ಯಾರು? ಏನ್ ಹೆಲ್ಪ್ ಮಾಡಿದ್ರು ನೀನು ಅಡಿಗೆ ಮನೆ ಕ್ಲೀನ್ ಮಾಡಲ್ಲ. ತಗ ಹಸುವಾಗ್ತದೆ ನನಗೆ, ಟೈಮ್ ಇರಲ್ಲ. ನಿಮಗೆ ಒಂದು ಸ್ವಲ್ಪ ಎಣ್ಣೆ ಈ ಥರ ಮಾಡಿದ್ರೆ ಎಲ್ಲ ಬೇಯ್ಕೊಡೋದು. ಈಗ ಒಂದು ಕಡೆ ತಿರುಗಿಸಿದ್ರೆ ಕಲರ್ಫುಲ್ ಟಿಕ್ಕೀಸ್ ರೆಡಿ ಆಗುತ್ತೆ. ಹೈ ಪ್ರೋಟೀನ್. ಇದನ್ನೊಂದು ಸ್ವಲ್ಪ ಆಗಲಿ. ನಾನು ಅಷ್ಟೊತ್ತಿಗೆ ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಇಲ್ಲ ಅಂದರೆ ಹೇಗೆ, ಅನ್ನ, ತುಪ್ಪ, ಬಿಸಿ ಬಿಸಿ ತರಕಾರಿ ಸಾಂಬಾರು, ಸೈಡಲ್ಲಿ ಟಿಕ್ಕೀಸ್. ಇಷ್ಟು ಸಿಂಪಲಾಗಿ ಅನ್ನ ಸಾಂಬಾರು ಜೊತೆಗೆ ಏನಾದರೂ ಈ ಥರ ಇದ್ಬಿಟ್ರೆ ನನ್ನ ಅಕ್ಕಂಗೆ ಫುಲ್ ಇಷ್ಟ ಆಗುತ್ತೆ. ಮಮ್ಮಿ, ನಿನ್ನ ಮಗಳಿಗೆ ಏನು ಹೇಳ್ತೀಯಾ? ಹುಟ್ಟು ಹಬ್ಬದ ಶುಭಾಶಯಗಳು ಮಗಳಿಗೆ. ಅಯ್ಯೋ, ಯಾವಾಗಲೂ ಚೆನ್ನಾಗಿರು. ಈಗ ಹೆಂಗದಿಯೇ ಹಂಗೆ ಇರು. ಎಲ್ಲರಿಗೂ ಬೇಕಾಗಿರೋ ಮಗಳು ನೀನು. ನಾನು ಥ್ಯಾಂಕ್ ಯು ಮಮ್ಮಿ. ಮನೆ ಬಿಟ್ಟು ಹೋಗ್ತೀನಿ ನಾನು. ಬಾಯ್.
ಸಣ್ಣ ಮಕ್ಕಳಿಗೂ ನೀನು ಇಷ್ಟ ಆ ಥರ ಗುಣದಾಳ ನನ್ನ ಮಗಳು ನನ್ನ ಗಂಡಿದ್ದಾಗ. ಬೈ ಆ್ಯಂಡ್ ಮತ್ತೆ ಈ ಒಂದು ಊಟನ ನನ್ನ ಅಕ್ಕಂಗೆ ಕಳಿಸ್ಬಿಟ್ಟು ಆಸೆ ತೋರಿಸ್ತೀನಿ. ಚೆನ್ನಾಗಿದೆ. ಆ್ಯಂಡ್ ಅವಳಿಗೆ ಈ ಸಾಂಬಾರು ಮಾಡಿಕೊಡ್ತಾ ಇದ್ದೆ ನಾನು ಯಾವಾಗಲೂ. ಅಷ್ಟೇ. ಐ ಹೋಪ್ ಶಿ ಈಸ್ ಎಂಜಾಯಿಂಗ್ ಅವರ್ ಬರ್ಡೇ ಇನ್ ಗಂಡನ ಮನೆ. ಐ ನೋ ಶಿ ಈಸ್ ಮಜಾ ಮಾಡ್ತಾ ಇರ್ತಾಳೆ. ಅಷ್ಟೇ, ಚೆನ್ನಾಗೈತಿ. ಆ್ಯಂಡ್ ಈಗ ಮುದ್ಕೆ ನಾನೀಗ ಅನ್ನ ಸಾಂಬಾರು ಟಿಕ್ಕಿಸ್ ತಿಂತೀನಿ. ಆ್ಯಂಡ್ ಈಗ ಆಫೀಸಿಂದ ಬಂದೆ, ಮುಖ ತೊಳೆದಿದ್ದೀನಿ, ರೆಡಿ ಆಗಬೇಕು. ಏನು ವಿಷಯ ಅಂತ ಹೇಳಿದ್ರೆ, ಅಕ್ಕ ತುಂಬ ನಂಬೋ ದೇವರು ಅಂತ ಏನಲ್ಲ, ಬಟ್ ಯೂಶ್ವಲಾಗಿ ರೆಗ್ಯುಲರಾಗಿ ಅವಳು ಹೋಗ್ತಿದ್ದಂಥ ದೇವರು. ಇವತ್ತೇನಾದರೂ ಅವಳು ನಮ್ಮೂರಲ್ಲಿ ಇದ್ದಿದ್ರೆ ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ಲು. ಯಾವ ದೇವಸ್ಥಾನ ಅಂತಂದು ಅಲ್ಲಿಗೆ ಹೋಗಿಬಿಟ್ಟು ತೋರಿಸ್ತೀನಿ. ಈಗ ನಾನು ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಅಲ್ಲಿ ಹೋಗಿ ಸಿಗ್ತೀನಿ. ಓಕೆ, ದೇವಸ್ಥಾನಕ್ಕೆ ಹೋಗೋಣ ಅಂದರೆ ನಮ್ಮಮ್ಮ ಫೋಟೋ ತೆಕ್ಕೊಂಡು ನಿಂತೀನಿ. ಏನು ಮಾಡಲಿ ಹೇಳಿ ಬರ್ತೀಯಾ ಬರಲ್ಲ ಮಮ್ಮಿ? ನೀ ಬಾರೆ ಒಂದು ಫೋಟಕ್ಕ ಸೆಲ್ಫಿ ಟೈಮ್. ನಾವು ಬಂದಿದ್ದು ನಮ್ಮ ಗಂಗಾವತಿಲಿರೋ ಸಾಯಿಬಾಬಾನ ದೇವಸ್ಥಾನಕ್ಕೆ. ಇದು ನೀವು ಗಂಗಾವತಿಯವರಾಗಿದ್ರೆ ಗೊತ್ತಿರುತ್ತೆ, ಆನೆಗುಂದಿ ರೋಡಲ್ಲಿ SKNG ಕಾಲೇಜ್ ಹತ್ರ ಬರುತ್ತೆ. ಮೊಬೈಲ್ ಯೂಸ್ ಮಾಡ್ತೇವೆ ಮಮ್ಮಿ. ನಾನು, ದೇವರು, ನನ್ನಮ್ಮ, ಸಾಯಿಬಾಬಾ. ಏನನ್ನಿಸ್ತು ಮಮ್ಮಿ? ಖುಷಿ. ಬರಲ್ಲ ಅಂತ ನನ್ನಮ್ಮನ ಹೇಳ್ಕೊಂಡು ಬಂದಿದ್ದೀನಿ ನಾನು. ಫುಲ್ ಖುಷಿ. ಸೆಲ್ಫಿ ಟೈಮ್. ಯಾಕೆ ಬಂದೆ ಮಮ್ಮಿ? ಮಗಳು ಬರ್ತಾಳೆ. ನನ್ನ ಬರ್ತಡೆ ಇಲ್ಲಿ ಹೋಗುತ್ತೆ ಹೇಳು. ನೀನು ಎಲ್ಲಿಗೆ ಕರ್ಕೊಂಡು ಹೋಗೋದು? ಇಲ್ಲಿಗೆ ಯಾರು ಕರ್ಕೊಂಬಂದ್ರು? ಮತ್ತು ನನ್ನ ಬರ್ಡೇ ದಿನ ನನ್ನಮ್ಮ ಒಂದು ಸ್ಟೇಟಸ್ ಹಾಕೊಂಡಿರಲಿಲ್ಲ. ಇವತ್ತು ಒಂದು 20 ಸ್ಟೇಟಸ್ ಹಾಕೊಂಡಿರ. ತೋರಿಸ್ತೀವ? ಇಷ್ಟೇ ವ್ಯತ್ಯಾಸ ನನಗೂ. ಅಷ್ಟೇ. ದೇವಸ್ಥಾನ ಇವತ್ತು ಸಂಡೇ ಅಲ್ಲ, ಸ್ಯಾಟರ್ಡೆ. ಜನ ಇಲ್ಲ. ಗುರುವಾರ ಆಗಿದ್ರೆ ತುಂಬ ಜನ ಇರ್ತಾಯಿದ್ರು. ಫೋನ್ ಹಾಕಿರೋದು ಕೇಳಿ ನಿಂಗೆ ಅಂತ ಅಷ್ಟೇ. ಒಂದು ಸ್ವಲ್ಪ ಕುತ್ಕೊಂಡು ಮನೆಗೆ ಹೋಗ್ತೀವಿ. ಇಲ್ಲಿ ಫೋಟೋ ಬೇಕಂತ ಈ ಕತ್ಲಲ್ಲಿ ಕಾಣಿಸಲ್ಲ. ಬಾ ಮಮ್ಮಿ. ನಾವೀಗ ಪಾನಿಪುರಿ ತೊಗೊಬಂದಿದ್ದೀವಿ. ಪಾನಿಪುರಿ ತಿನ್ನೋದನ್ನ ಯಾರಿಗೆ ಆಸೆ ತೋರಿಸ್ತೀವಿ ಮಮ್ಮಿ? ಹುಡುಗ ಪಾನಿಪುರಿ ಆ ಪರ್ಟಿಕ್ಯುಲರ್ ಆ ಒಂದು ಜಾಗದಲ್ಲಿ ಸಿಗೋ ಒಂದು ಪಾನಿಪುರಿ ಅವಳಿಗೆ ಇಷ್ಟ. ಈಗ ಅದು ಪಾನಿಪುರಿ ತಿಂತೀನಿ. ಈ ಒಂದು ಪಾನಿಪುರಿ ಅಂಗಡಿ ಬಂದುಬಿಟ್ಟು ಗಂಗಾವತಿ ಇಸ್ಲಾಂಪುರ್ ಸರ್ಕಲಿಂದ ಲೆಫ್ಟ್ ಅಂದರೆ ಕೊಪ್ಪಳ ರೋಡಿಗೆ ಬರ್ತಾ ಒಂದು 300 ಮೀಟರ್ಸ್ ಬಂದರೆ ಬ್ರಿಟನ್ ವ್ಯಾಫಲ್ ಸಿಗುತ್ತೆ. ಆ ಶಾಪ್ ಡಯಾಗ್ನಲ್ಗೆ ಈ ಒಂದು ಅಣ್ಣ ಬಂಡಿ ಇಟ್ಕೊಂಡಿದ್ದಾರೆ. ಈ ಅಣ್ಣನ ಹತ್ರ ಪಾನಿಪುರಿ, ಸೇವ್ಪುರಿ ಹಾಗೆ ದಹಿಪುರಿ ಸಖತ್ತಾ ಇರುತ್ತೆ. ನನ್ನ ಅಕ್ಕಂಗೆ ಇಷ್ಟ ಆಗೋ ಒಂದು ಜಾಗ ಇದು. ಸರಿ, ಹಡಗ್ಲಿ ಅವರು ಪಾನಿಪುರಿಯನ್ನು ಸರ್ವ್ ಮಾಡ್ತಾ ಇದ್ದಾರೆ. ಮಾಡಿ ರಾಜೇಶ್ವರಿ ಅವರಿಗೆ. ನಮ್ಮಮ್ಮ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ಕೊಂಬಿಟ್ಟಾರ ಆಗಲೇ. ಗುಂಡಮ್ಮ ಹೌದು ಬಿಡು. ಹ್ಯಾಪಿ ಬರ್ಡೇ ಗುಂಡ. ಹ್ಯಾಪಿ ಬರ್ಡೇ ಮಾತ್ರ. ನಾವಿಬ್ರು ಪಾನಿಪುರಿ ಪಾರ್ಟಿ ಮಾಡ್ತಿದ್ದೀವಿ. ಸೂಪರ್ ಗುಂಡ ಅಂದರೆ ಅವಳ್ಗನ್ ಕೊಡ್ಲಾ ಮಮ್ಮಿ? ಪಾನಿಪುರಿ ಸೂಪರ್ ಗುಂಡ. ಎಷ್ಟು ದಿನ ಆಯಿತು ಅವ್ಳ ಊರಿಗೆ ಹೋಗ್ತಾರೆ ಅನ್ಸಿದ್ದು. ಮತ್ತೆ ಹೋಗ್ತಿದ್ದೆ ತಿಂದಿಲ್ಲ ಅನ್ಸುತ್ತೆ. ಬಂಗಾರಪೇಟೆ. ಅಂಡ್ ಅವಳಿಗೂ ಫೋಟೋ ಕಳಿಸಿ ಆಸೆ ತೋರಿಸ್ತೀನಿ. ನಾನು ಇವತ್ತು ತಿಂತೀನಿ. ನನ್ನಮ್ಮ ಫುಡ್ ಬಂಡಿ ಮಾಡ್ತೇನೆ. ಅಷ್ಟೇ ಇವತ್ತಿನ ಒಂದು ಲಾಗ್. ಇನ್ನು ನನ್ನ ಅಕ್ಕ ಇದ್ದಿದ್ರೆ ಸೆಲೆಬ್ರೇಷನ್ಸ್ ಆಫ್ಕೋರ್ಸ್
ಕೇಕ್ ಕಟ್ ಮಾಡಿಸೋದು ಅಥವಾ ಎಲ್ಲಾದರೂ ಡಿನ್ನರ್ಗೆ ಹೋಗೋದು, ಏನಾದರೂ ಬೇರೆ ಥರ ಏನಾದರೂ ಇರ್ತಾಯಿತ್ತು. ಬಟ್ ದಟ್ಸ್ ಓಕೆ. ಅವಳಿಗೊಂದು ಸ್ಪೆಷಲ್ ಲಾಗ್ ಅವಳಿಗೋಸ್ಕರ ಒಂದು ಮಾಡೋಣ ಅಂತ ಹೇಳಿ ನಾನು ಮಾಡಿದ್ದು. ನಾನು ಮಾಡೋ ಕೆಲವೊಂದು ಅಡುಗೆಗಳು ಅವಳಿಗೆ ಇಷ್ಟ ಆಗುತ್ತೆ ಅನ್ನೋ ರೀಸನ್ಗೆ ಜಸ್ಟ್ ಮಾಡಿದ್ದು. ಪಾನಿಪುರಿನ ಮಾಡಿದ್ದಲ್ಲ, ತಂದಿದ್ದು. ಎಸ್ಪೆಷಲಿ ಆ ಒಂದು ಜಾಗದಲ್ಲಿ ಸಿಗೋ ಪಾನಿಪುರಿ ಅವಳಿಗೆ ಇಷ್ಟ ಆಗುತ್ತೆ. ಆ್ಯಂಡ್ ಸಾಯಿಬಾಬಾ ದೇವಸ್ಥಾನ ಅವಳು ಪ್ರತಿ ಸಲ ಹೋಗ್ತಾ ಇದ್ದಿದ್ದು ರೀಸನ್ಗೆ. ಆ್ಯಂಡ್ ಅಫ್ಕೋರ್ಸ್ ಅವಳು ಇದ್ದಿದ್ರೆ ಪಕ್ಕ ಹೋಗ್ತಾ ಇದ್ಲು. ಆ್ಯಂಡ್ ನನಗೂ ಯಾಕೋ ಹೋಗಬೇಕು ಅನಿಸ್ತು. ಆ್ಯಂಡ್ ಅಮ್ಮ ಬರಲ್ಲ ಅಂತ ಹೇಳಿದ್ರು, ನಾನು ಕರ್ಕೊಂಡೋಗಿ ಬಾಬಾ ಅಂತ ಹೇಳಿ ಕರ್ಕೊಂಡೋಗಿದ್ದು. ಆ್ಯಂಡ್ ಅಷ್ಟೇ ಒಂದು ಖುಷಿ ಆಯಿತು. ಆ್ಯಂಡ್ ದೇವಸ್ಥಾನಕ್ಕೆ ಹೋದಾಗ ಒಂದು ಪಾಸಿಟಿವ್ ವೈಬ್ಸ್, ಪಾಸಿಟಿವ್ ಫೀಲಿಂಗ್ ಅಂತಾರಲ್ಲ ಆ ಥರ. ಅಷ್ಟೇ. ಇದೊಂದು ನನ್ನ ಅಕ್ಕಂಗೆ ಒಂದು ಏನಂತಾರೆ ಗೊತ್ತಿಲ್ಲ, ಅದೊಂಥರ ಒಂದು ವಿಡಿಯೋ ಮಾಡಿದೆ. ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನನ್ನ ಅಕ್ಕಂಗೆ ಕಮೆಂಟಲ್ಲಿ ವಿಶ್ ಮಾಡೋದನ್ನ ಮರಿಬೇಡಿ. ಓಹ್, ಬಂದರು ಇವರು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನನ್ನಮ್ಮ. ಶುಭಾಶಯಗೊಂಡ ಹೊಳೆ ವೀಡಿಯೋ ಕಾಲಲ್ಲಿ ಓದಿರ್ತಾಳೆ, ಹಂಗೆ ಓದಿರ್ತಾಳೆ ನನ್ನಮ್ಮ. ಅಷ್ಟೇ. ಮತ್ತೇನಾದರೂ ಹೇಳ್ತೀಯಾ ಮಮ್ಮಿ? ಯಾವಾಗಲೂ ಖುಷಿಯಾಗಿರೋ ಗುಂಡ ಅಷ್ಟೇ. ಅಷ್ಟೇ. ಅವಳು ಮಿಸ್ ಮಾಡ್ಕೊಳ್ತಾ ಇರ್ತಾಳೆ ನಮ್ಮನ್ನು, ಅದಂತೂ ನಿಜ. ಆ್ಯಂಡ್ ನಾವು ಅವಳನ್ನ ಮಿಸ್ ಮಾಡ್ಕೊಂಡ್ವಿ. ಇವತ್ತು ಒಂಥರ ಡೈಲಿ ಮಿಸ್ ಮಾಡ್ಕೊಳ್ತೀವಿ, ಬಿಕಾಸ್ ಜೊತೇಲಿ ಇದ್ದಿತ್ತು ಅಂತ ಅಷ್ಟೇ. ಆ್ಯಂಡ್ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗ್ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.